ರಣದಿ ಬಿದ್ದ ಸೈನ್ಯಪತಿ ಸಿಡ್ನಿಯುತ್ಕ್ರಮಣದೊಣಗುಬಾಯಿಗೆ ನೀರ್ನೊಡ್ಡಲದನವನು ತನಗಿಂತ ಕೆಳದ ಬಟಗದು ಸಲ್ವುದೆಂದಿತ್ತು ತಣಿವನಾಂತುದ ನೆನೆಯೋ ಮಂಕುತಿಮ್ಮ. 16ನೇ ಶತಮಾನದಲ್ಲಿ ಇಂಗ್ಲೆಂಡಿಗೂ ಸ್ಪೇನ್ಗೂ ನಡುವೆ ದೊಡ್ಡ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಹಲವಾರು ಜನ ಸೈನಿಕರು ಪ್ರಾಣ ಕಳ್ಕೊಳ್ತಾರೆ. ಅಂತಹ ಒಂದು ಯುದ್ಧದಲ್ಲಿ ಒಬ್ಬ ಸೈನ್ಯಾಧಿಪತಿ ಫಿಲಿಪ್ ಸಿಡ್ನಿ ಅಂತ ಅವನು ಕೂಡ ಯುದ್ಧ ಮಾಡ್ತಾ ಇರ್ತಾನೆ. ಯುದ್ಧದಲ್ಲಿ ಏನೋ ಗುಂಡೇಟೇನೋ ಬಿದ್ದುಬಿಟ್ಟು ಅವನು ಸುಸ್ತಾಗಿ ಕೆಳಗೆ ಬಿದ್ದುಬಿಡ್ತಾನೆ. ಅವನಿಗೆ ಬಾಯಾರಿಕೆ ಆಗೋಕ್ಕೆ ಶುರು ಆಗುತ್ತೆ. ಆಗ ತನ್ನ ಸೈನ್ಯದಲ್ಲಿರುವಂತಹ ಒಬ್ಬ ಕೆಳ ಅಧಿಕಾರಿ ಬಂದ್ಬಿಟ್ಟು ನೀರು ಕೊಡೋದಕ್ಕೆ ಬರ್ತಾನೆ. ನೀರು ಕೊಡೋಕ್ಕೆ ಬಂದಾಗ ಸಿಡ್ನಿ ನೋಡ್ತಾನೆ, ಇವನಿಗಿಂತ ಜಾಸ್ತಿ ಅವನಿಗೆ ಸುಸ್ತಾಗಿದೆ, ಅವನಿಗಿನ್ನೂ ಜಾಸ್ತಿ ಬಾಯಾರಿಕೆ ಆಗಿದೆ. ಮತ್ತು ಅವನ ಹತ್ರ ಇದು ಈ ಯುದ್ಧದಲ್ಲಿ ಕವಚ ಹಾಕ್ಕೊಳ್ತಾರಲ್ಲ, ಆ ಕವಚ ಕೂಡ ಇರೋದಿಲ್ಲ. ಸಿಡ್ನಿ ಏನು ಮಾಡ್ತಾನೆ, ತಕ್ಷಣ ತನ್ನ ಮೈ ಮೇಲಿದ್ದಂಥ ಕವಚವನ್ನು ತೆಗೆದು ಅವನಿಗೆ ಹಾಕಿ ಅವನಿಗೆ ಅಂತ ತಂದಿದ್ದ ನೀರನ್ನು ಇವನಿಗೆ ಕುಡಿಸ್ತಾನೆ. ಅಂದರೆ ತನ್ನ ಪ್ರಾಣ ಉಳಿಸಕ್ಕೆ ಬಂದಂಥ ಒಬ್ಬಂಗೆ ಅವನಿಗೆ ನನಗಿಂತ ಕಷ್ಟ ಇದೆ ಅಂತ ಗೊತ್ತಾಗಿ ಅವನಿಗೆ ಸಹಾಯ ಮಾಡೋದಕ್ಕೆ ಸಿಡ್ನಿ ಮುಂದಾಗ್ತಾನೆ. ಅಂದರೆ ಸಾವು ಬದುಕಿನ ನಡುವೆನೂ ಕೂಡ ಅಂಥ ಒಂದು ತ್ಯಾಗಕ್ಕೆ ಸಿಡ್ನಿ ಸಿದ್ಧನಾಗ್ತಾನೆ. ಈ ರೀತಿ ನಮಗೆ ಮಹಾಭಾರತದಲ್ಲೂ ಕರ್ಣನ ವಿಷಯದಲ್ಲೆಲ್ಲ ಕಥೆಗಳು ಕೇಳಿರ್ತೀವಿ. ಸೊ ನಾವು ಈ ಪ್ರಪಂಚದಲ್ಲಿ ಮಹಾನ್ ವ್ಯಕ್ತಿಗಳು ಅಂತ ಯಾರು ಅಂತ ಅಂದ್ಕೊಳ್ಬೇಕು ಅಂತಂದರೆ ಇಂಥ ತ್ಯಾಗಕ್ಕೆ ಯಾರು ಸಿದ್ಧರಾಗ್ತಾರೋ, ಅಂದರೆ ತಾವು ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಯಾರು ಯೋಚನೆ ಮಾಡ್ತಾನೋ ಅವನು ನಿಜವಾದ ಯೋಗಿ ಅನ್ನೋದನ್ನು ಗುಂಡಪ್ಪನವರ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಅಬ್ರಹಾಂ ಲಿಂಕನ್ ಕಥೆ ತಗೊಂಡು ಹಿಂದಿನ ಕಗ್ಗದಲ್ಲಿ ಇದನ್ನೇ ಹೇಳಿದರು. ಇದೇ ರೀತಿ ಇನ್ನೊಂದು ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾರೆ. ಇಂಥ ಯೋಗಿಗಳನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರಬೇಕು ಅನ್ನೋದು ಈ ಕಗ್ಗದ ಒಂದು ಗೂಢ. ನಮಸ್ಕಾರಗಳು.